ಅರುಕುನ 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 ಗುಡ್ ಮಾರ್ನಿಂಗ್ ಆರು, ಇಲ್ಲಿ ನೋಡು ಆರು ಆರು ಆರುಕುನ, ಇಲ್ಲಿ ಒಂದ್ಸಲ ನೋಡು ನೋಡ್ತುಕುನ ನೋಡು. ಹಾಯ್ ಮಾಡಾರು, ಹಾಯ್ ಮಾಡಲ್ಲ ನಿದ್ಗಣ್ಣಗಿದ್ದೀನಿ ನೀನು. ಇವತ್ತೇ ನಾವು ಗುಡ್ಡ ಕಟ್ತೀವಿ. ಸೊ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಆಗಿದೆ 6 ಗಂಟೆ, 6 ಅಂದರೆ ಪೌಣೆ 6 ಗಂಟೆ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಬೆಳಕು ಹರಿದಿದೆ. ಇಲ್ಲಿ ಸಗರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಮಾರ್ನಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಮಾರ್ನಿಂಗ್ ಆಗುತ್ತೆ. ಇವತ್ತು ಒನ್ ಡೇ ಬಿಟ್ಟು ಒನ್ ಡೇ ಇಲ್ಲಿ ನೀರು ಬರುತ್ತೆ. ಸೊ ಇವತ್ತು ನಿನ್ನೆ ನೀರು ಬಂದಿದ್ದಿಲ್ಲ, ಸೊ ಇವತ್ತು ನೀರು ಬರ್ತಾ ಇದೆ. ಅದಕ್ಕೆ ಎಲ್ಲ ಮೋಟರ್ ಹಚ್ಚಿ ಸಿದ್ಧತೆ ಮಾಡ್ಕೊಂಡು ಇದ್ದೀವಿ ನೀರು ತುಂಬೋದಕ್ಕೆ. ನೋಡ್ಬೋದಾ ಮಾರ್ನಿಂಗ್ ವಾತಾವರಣ ಹೇಗಿದೆ, ತುಂಬ ಶುದ್ಧವಾಗಿ ಗಾಳಿ ಇರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ ಗಾಳಿ ಇಲ್ಲಿ. ನೋಡಿ ಸನ್ ರೈಸ್ ಕೂಡ ಆಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಇದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದರೆ ನನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಇಲ್ಲಿ, ಮತ್ತು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಖಂಡಿತ ಎಂಡ್ ತನಕ ನೋಡಿ. ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ತಿಳಿಸಿ, ಮತ್ತು ನೀವಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಏನಪ್ಪ ತೋರಿಸ್ತಾ ಇದ್ದಾರೆ ಅಂದರೆ, ಇದು ತೆನಿ ಇದೆ, ಜೋಳದ್ದು ಮತ್ತಂದರೆ ಸಜ್ಜಿ ತೆನಿ ಇದೆ. ಇದು ಯಾಕಪ್ಪ ಹಿಂಗೆ ಸಿಕ್ಸಿದ್ರೆ ಅಂದರೆ ಪಕ್ಷಿಗಳು ತಿನ್ನೋದಕ್ಕೆ. ಇಲ್ಲಿ ನೋಡಿ ತುಂಬ ಮಜವಾಗಿ ಒಂದು ನಾನು ಶೂಟ್ ಮಾಡಿದ್ದೀನಿ. ಸೆಂಟೆನ್ಸ್ ತುಂಬಿದಿಲ್ಲ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಈ ಪಕ್ಷಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅಲ್ಲಿ ಒಂದೇ ಮಾಡ್ತಾ ಇದೆ. ಅಂದರೆ ಅಲ್ಲಿ ಏನಿದೆ ಅಂದರೆ ಕನ್ನಡಿ ಇಟ್ಟಿದ್ದೀವಿ. ಇಲ್ಲಿ ಹತ್ತಿ ಜೋಳ ಗೋಧಿ ಅವಾಗವಾಗ ಒಣಗ್ತಾ ಇರ್ತಾರೆ. ಸೊ ನಡುವಲ್ಲಿ ಯಾವುದು ಪಕ್ಷಿ ಬರಬಾರ್ದಂತ ಕನ್ನಡಿ ಇಟ್ಟಿರ್ತಾರೆ. ಅಂದರೆ ಆ ಮಿಂಚದಿಂದ ಪಕ್ಷಿ ಕುಂಡ್ರೋದಿಲ್ಲ. ಸೂರ್ಯನ ಕಿರಣ ಮತ್ತು ಕನ್ನಡಿ ಇಟ್ಟರೆ ಮಿಂಚು ತುಂಬ ಇರುತ್ತಲ್ಲ, ಆ ಕಾರಣದಿಂದ ನೋಡಿ ಅದು ಪಕ್ಷಿ ತನ್ನತಾನೇ ನೋಡಿ ಚೆನ್ನಾಗಿ ಆಟ ಇಡ್ತಾ ಇದೆ. ಅದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಕೂಲಿದೆ. ನೀರು ನೋಡಿ ಇಷ್ಟೊಂದು ತುಂಬ್ಕೊಂಡಿದ್ದೀವಿ, ಚೆನ್ನಾಗಿ ನೀರು ಕೂಡ ಬಂದು ತುಂಬ್ಕೊಂಡಿದ್ದೀವಿ. ನೋಡಿ ಇದೇ ನ್ಯಾಚುರಲ್ ಡ್ರಾಪ್ ಅಂತ ಇದ್ದೀನಿ. ತುಂಬ ಚೆನ್ನಾಗಿ ನೀರು ತುಂಬಿಕೊಂಡು ಚೆನ್ನಾಗಿ ಹೂವು ಹರ್ಕೊಂಡು ಇವಾಗ ಸ್ನಾನ ಮಾಡಿ ನಾಷ್ಟಕ್ಕೆ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಗುಡ್ಡಕ್ಕೆ ಅಂದರೆ ಗುಡಿಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿವಿ. ಹಬ್ಬದ ದಿನ ತುಂಬ ಬ್ಯುಸಿ ಇದ್ದೀವಿ. ಸೊ ಅದೇ ದಿನ ಬಂದೀವಿ. ಆ ಕಾರಣದಿಂದ ಗೊಬ್ಬರದಿಂದ ಸಗರಕ್ಕೆ ಬಂದಿದ್ದೀವಿ. ಆ ಕಾರಣದಿಂದ ನಮಗೆ ಈ ಗುಡಿಗೆ ಅದು ಹೋಗೋದು ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗ್ಬೇಕಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿವಿ. ಮಾರ್ನಿಂಗ್ ಆಯಿತು. ಭೂಮಿ ಆರ್ವಿ ಇಬ್ಬರು ಕೂಡ ಎದ್ದಿದ್ದಾರೆ. ಸ್ವಲ್ಪ ಬಿಸಿಲು ಕೂಡ ಆಗ್ತಾ ಇದೆ. ಇವಾಗ ಟೈಮ್ ಏನಿದೆ ಅಂದರೆ 8 ಗಂಟೆ ಆಗಿದೆ. ನೋಡಿ ಯಾರು ಎದ್ದಿದ್ದಾಳೆ. ಅರುಕುನ 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 ಗುಡ್ ಮಾರ್ನಿಂಗ್ ಆರು, ಇಲ್ಲಿ ನೋಡು ಆರು ಆರು ಆರುಕುನ, ಇಲ್ಲಿ ಒಂದ್ಸಲ ನೋಡು ನೋಡ್ತುಕುನ ನೋಡು. ಹಾಯ್ ಮಾಡಾರು, ಹಾಯ್ ಮಾಡಲ್ಲ ನಿದ್ಗಣ್ಣಗಿದ್ದೀನಿ ನೀನು. ಇವತ್ತೇ ನಾವು ಗುಡ್ಡ ಕಟ್ತೀವಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೇಳ್ತಾ ಇದ್ದಾಳೆ ಸೊ ಇವತ್ತು ಗುಡ್ಡಕ್ಕೆ ಹೋಗ್ತೀವಿ ಅಂತ. ತುಂಬ ವಿಶೇಷವಾಗಿರುತ್ತೆ ಇದು ಬ್ಲಾಗ್, ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ನಮ್ಮ ಊರು ಸಗರ ಅಂತ, ಶಾಪೂರ್ ಬಳಿ ಸಗರ ದೊಡ್ಡ ಸಗರ ಅಂತ ಅಂತಾರೆ. ಸೊ ಖಂಡಿತ ಈ ಬ್ಲಾಗನ್ನು ಎಂಡ್ ತನಕ ನೋಡಿ. ಇಲ್ಲಿ ವಾತಾವರಣ, ನಮ್ಮ ಲೈಫ್ ಸ್ಟೈಲ್ ಎಲ್ಲನೂ ಈ ಬ್ಲಾಗಲ್ಲಿ ತಿಳಿಯುತ್ತೆ. ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ನಾವು ಹೆಂಗೆ ಲೈಫ್ ಸ್ಟೇ ಮಾಡ್ತೀವಿ ಇಲ್ಲಿ ಅದು ಕೂಡ ಈ ಬ್ಲಾಗಲ್ಲೇ ಗೊತ್ತಾಗುತ್ತೆ. ಸೊ ನನಗಂತೂ ತುಂಬ ಇಷ್ಟ. ಸೊ ಎಂಟು ತನಕ ನೋಡಿ. ಯಾರು ನೀವಿದ್ದೀರಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಾರು ಯಾರು ಇವಾಗ ಟೀ ಮಾಡಿದ್ದೀನಿ, ಅಂದರೆ ಟೀ ಕುಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿವಿ. ಯಾಕಂದರೆ ಬ್ರೇಕ್ಫಾಸ್ಟ್ ಬಂದ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಲೇಟ್ ಆಗುತ್ತೆ ಅಂತ ನೋಡಿ ಪೂಜೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಥರ ತೋರಿಸ್ತಾ ಇದ್ದೀನಿ. ಇವಾಗ
ಜಳಕ ಮಾಡಿ ಪೂಜೆ ಮಾಡಿದ್ದೀನಿ. ನೋಡಿ ಹೆಂಗೆ ಅನ್ನಿಸ್ತಂತ, ಹೆಂಗೆ ಪೂಜೆ ಆಗಿದೆ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಲೈಫ್ ಸ್ಟೈಲ್ ಡೈಲಿ ಹೆಂಗಿರುತ್ತೆ ಅಂತ ಅದು ಕೂಡ ತಿಳಿಸಿ. ಇವಾಗ ಹೋಗ್ತಾ ಇದ್ದೀವಿ ಗುಡ್ಡಕ್ಕೆ. ನೋಡ್ಬೋದಾ, ನಾನು ತುಂಬ ಸಲ ಗುಡ್ಡ ವಿಡಿಯೋ ಮಾಡಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ, ನೀವು ಕೂಡ ನೋಡಿರ್ತೀರ, ತುಂಬ ಪ್ರೀತಿ ತೋರಿಸಿರ್ತೀರ. ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ಖಂಡಿತ ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ, ಇಲ್ಲಿ ರಿಲೀಫ್ ಅನಿಸುತ್ತೆ, ತುಂಬ ಶಾಂತ ಅನಿಸುತ್ತೆ ಮನಸ್ಸಿಗೆ. ಸೊ ಹೊಸ ವರ್ಷದ ದಿನ ನಾವು ಗುಡ್ಡಕ್ಕೆ ಹೋಗೋದು, ಅದೊಂದು ಕೂಡ ಪಾಸಿಟಿವ್ ವ್ಯೂಸ್ ನನ್ನ ಸಲುವಾಗಿ. ಸೊ ನಾನು ಅಷ್ಟೊಂದು ರೆಡಿ ಆಗಲಿಲ್ಲ, ಟೈಮ್ ಸಿಗಲಿಲ್ಲ, ಯಾಕಂದರೆ ಮಕ್ಕಳಿಗೆ ಬಿಸಿಲಾಗುತ್ತೆ ಆ ಕಾರಣದಿಂದ ಬೇಗ ಹೊರಟಿದ್ದೀವಿ. ತುಂಬ ಅಂದರೆ ಮೇಲ್ಗುಡ್ಡ ಏರೋಕ್ಕೆ ಟೈಮ್ ಆಗಿತ್ತು. ಸೊ ಪಾದಗಟ್ಟಿಗೆ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಮತ್ತೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಡುವಲ್ಲಿ ಬ್ಲಾಗ್ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಡಿಸಪಾಯಿಂಟ್ ಆಗಿದೆ, ಪ್ಲಸ್ ಸ್ವಲ್ಪ ಮೋಟಿವೇಟು ಡಲ್ ಆಗಿತ್ತು ನಂದು. ಮನೆ ಪ್ರಾಬ್ಲಮ್ ಸ್ವಲ್ಪ, ನಾನು ಹುಷಾರಿರೋದು ತಪ್ಪಿತ್ತು, ಈ ಥರ ಬಂದಿದ್ದ ಕಾರಣ ಮಾಡಲಿಲ್ಲ. ಇಲ್ಲಿ ನೋಡಿ ಚೋಟು ಸೀತಾಫಲ ಕಾಯಿ ಇದೆ. ಇಲ್ಲಿ ಒಂದು ಗಿಡ ಅಂದರೆ ತುಂಬ ಮರಗಳಿರುತ್ತೆ ಅಲ್ಲ. ಸೊ ಥ್ಯಾಂಕ್ ಯು.